ಇಡೀ ಸೆಟ್ಟು ನಿಮ್ಮ ಗುಂಗಲ್ಲಿದೆ. ಇವತ್ತು ನಿಮ್ಮ ವ್ಯಕ್ತಿತ್ವನ್ನ, ನಿಮ್ಮ ಹಾಡುಗಳನ್ನ ನಾವು ಸಂಭ್ರಮಿಸುವಂತ ಒಂದು ಶಿವರಾಜ್ಯೋತ್ಸವ ನಡೀತಾ ಇದೆ. ಎಷ್ಟು ಖುಷಿಯಾಗಿದೆ ಇದರಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ನಾ ಬ್ಲೆಸ್ಡ್ ಅಷ್ಟೇ. ಐ ಆಮ್ ಬ್ಲೆಸ್ಡ್ ವಿತ್ ಸಚ್ ವಂಡರ್ಫುಲ್ ಪೀಪಲ್ಸ್ ಅರೌಂಡ್ ಮೀ. ಇದು ನಾನೇನೋ ಸಾಧಿಸಿದ್ದೀನಿ ಇಲ್ಲ ಅಂಥದ್ದೇನು ನಾನು ಅನ್ಕೊಳ್ಳೋದೇ ಅಲ್ಲ. ಆ್ಯಕ್ಚುಲಾಗಿ ಇದು ಫಸ್ಟ್ ನಾನು ರಿಮೆಂಬರ್ ಮಾಡ್ಕೊಳ್ಳೋದು ನನ್ನ ತಂದೆ ತಾಯಿಗಳನ್ನ. ಯಾಕಂದರೆ 9 ವರ್ಷ ಆದಮೇಲೆ ನಾನು ಹುಟ್ಟಿದ್ದು. ಐ ಥಿಂಕ್ ಇವತ್ತು 60 years. ನಾನು ಸ್ವಲ್ಪ ಎಮೋಷ್ನಲ್ ಆಗ್ತಾ ಇದ್ದೀನಿ. ಯಾಕಂದರೆ ಯಾಕೋ ಗೊತ್ತಿಲ್ಲ. ಯಾಕಂದರೆ ನಾವು ಅನ್ಕೋತೀವಿ ಎಲ್ಲರೂ ನಮ್ಮ ಜೊತೆಲೇ ಇರ್ತಾರೆ, ತಂದೆ ತಾಯಿಗಳು ಎಲ್ಲರೂ ಜೊತೆಲೇ ಇರ್ತೀವಿ, ಹೋಗ್ತೀವಿ ಅಂತ, ಸಂತೋಷವಾಗಿರ್ತೀವಿ, ಇನ್ನೂ 100 ವರ್ಷ ಇರ್ತೀವಿ ಅಂತ. ಬಟ್ ಎಲ್ಲ ಸುಳ್ಳೇ ಅದು. ಪ್ರತಿ ಟೈಮ್ನಲ್ಲೂ ವಿ ಮೀಟ್ ಸಮ್ ಪೀಪಲ್, ವಿ ಗೋ. ಬಟ್ ಅದ್ರ ಮಧ್ಯದಲ್ಲೂ ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಸಿಗ್ತಿದೆ ಅಂದರೆ ಯಾರಿಗೆ ಸಿಗುತ್ತೆ ಹೇಳಿ? ಅದಕ್ಕೆ ನಾನು ಬ್ಲೆಸ್ಡ್ ಅಂತ ಹೇಳಿದೆ. ಥಿಂಕ್ ವೆರಿ ಬ್ಲೆಸ್ಡ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ಇವತ್ತು ಇಷ್ಟು ಮಟ್ಟಿಗೆ ನಮ್ಮನ್ನ ಅವ್ರು ನೋಡಿ, ನಮ್ಮನ್ನಲ್ದೇ ನಮ್ಮ ಇಡೀ ಟೀಮ್ನ ಹರಿಸೋದು ಅಷ್ಟು ಸುಲಭ ಅಲ್ಲ. DKD ಡ್ಯಾನ್ಸ್ ಕಾಂಪಿಟೇಷನ್ ಬಂದರೆ ಎಲ್ಲ ಮಕ್ಕಳು ಸರಿ, ಆಮೇಲೆ ಇಡೀ DKD ಇಲ್ಲಿ ಕ್ಯಾಮ್ರಾ ಮನ್ಸ್ಗಳು, ಡೈರೆಕ್ಟರ್ಸ್ ಆಫ್ ದಿ ಶೋ, ಆಮೇಲೆ ನೀವು ಅನುಶ್ರೀ ಅವರು, ಇನ್ನೇನು ಹೇಳ್ಬೇಕು, ಇನ್ನೇನು ಭಾಗ್ಯ ಬೇಕು ಹೇಳಿ ನನಗೆ? ಇನ್ನೇನು ನಾನು ತಗೊಂಡು ಹೋಗ್ಬೇಕಾದ್ರೆ ಜಸ್ಟ್ ದಟ್ಸ್ ಆಲ್. ದಿಸ್ ಲವ್ ಆ್ಯಂಡ್ ಅಫೆಕ್ಷನ್ ಸಾಕು. ಇಷ್ಟ್ರ ಮೇಲೆ ನನಗೆ ಇನ್ನೇನು ಬೇಡ ನನಗೆ. ಐ ಥಿಂಕ್ ದಟ್ಸ್ ಇನಫ್. ಐ ಥಿಂಕ್ ಐ ಫೀಲ್ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ಮಿಸ್ ಎವ್ರಿಬಡಿ ಇನ್ ಮೈ ಲೈಫ್. ನಾನು ಯಾರನ್ನು ಕಳ್ಕೊಂಡಿದ್ದೀನಿ ಅವರೆಲ್ಲರೂ ಐ ಥಿಂಕ್ ನನ್ನ ಜೊತೆಲೇ ಇದ್ದಾರೆ, ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ನಾನು ನಿಜವಾಗ್ಲೂ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ಳೋದು. ಯಾಕಂದರೆ ಐ ಥಿಂಕ್ ಅವನು ಎಷ್ಟು ಹ್ಯಾಪಿ ಪಟ್ಟಿರ್ಬೋದು 60ನೇ ವರ್ಷ ಅಣ್ಣಂದು ಅಂತ ಹೇಳ್ಬಿಟ್ಟು ಅವನು ಎಷ್ಟು ಸಂತೋಷ ಪಟ್ಟಿರ್ಬೋದು. ಆ ಸಂತೋಷನ ಅಯ್ಯೋ ನಾನು ಕೇಳೋಕ್ಕಾಗಲಿಲ್ವಲ್ಲ, ನೋಡೋಕ್ಕಾಗಿಲ್ಲ ಅನ್ನೋ ಒಂದು ನೋವಿದೆ. ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಇದ್ದು ಅವನ ಕಣ್ಗಳು ನೋಡ್ತಾ ಇದೆ, ಅವನ ಸೋಲ್ ನಮ್ಮಲ್ಲೇ ಇದೆ. ಆಲ್ವೇಸ್ ವಿಲ್ ಬಿ ವಿತ್ ಮೀ ಆ್ಯಂಡ್ ವಿತ್ ಎವ್ರಿಬಡಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವಣ್ಣ, ತುಂಬ ದೊಡ್ಡ ಮಾತು. ಆದರೂ ಕೂಡ ನಾವೆಲ್ಲರೂ ನಂಬಿರೋಂಥ ಒಂದು ವಿಷಯ ಏನಂದರೆ, ನಿಮ್ಮ ಕಣ್ಗಳಲ್ಲಿ, ನಿಮ್ಮ ಹೃದಯದಲ್ಲಿ ನಾವು ಅಪ್ಪು ಸರ್ನ ಕಾಣ್ತಿದ್ದೇವೆ ಶಿವಣ್ಣ. ಬಟ್ ಅದು ನಿಜ, ಇದು ನಾವೆಲ್ಲರೂ ನಂಬಿದ್ದೀವಿ. ಅದನ್ನು ನಾವು ಪ್ರತಿದಿನ, ಪ್ರತಿ ವಾರ ನಮಗೆ ಆ ಅನುಭವ ಆಗ್ತಾ ಇದೆ. ಯಾಕಂದರೆ ಒಳ್ಳೆತನ ತಾನೊಬ್ಬರೇ ಇಟ್ಕೊಳ್ಳೋದಲ್ಲದೆ ಬಂದಾಗ ಎಲ್ಲರಿಗೂ ಅದನ್ನು ಹಂಚ್ತಾರಲ್ಲ, ಆ ಶ್ರೀಮಂತಿಕೆ, ಆ ಹೃದಯ ಶ್ರೀಮಂತಿಕೆಗೆ ಒಂದು ದೊಡ್ಡ ಚಪ್ಪಾಳೆ. ಶಿವಣ್ಣ, ನಮ್ಮ ಮುದ್ದಿನ ಮುತ್ತಣ್ಣ, ನೀವು 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದೀರಾ. ತಮಗೆ ವಿಶ್ವ ಕನ್ನಡಿಗರ ಪರವಾಗಿ ಮೊದಲನೇ ವಿಶಸ್ಸನ್ನ ನಾವು ನಮ್ಮ ವೇದಿಕೆಯಲ್ಲಿ ಹೇಳ್ತಾ ಇದ್ದೀವಿ. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶಿವಣ್ಣ, ಪುಟ್ಟ ಸುಧಾರಾಣಿ ಅವರಿಗೆ ದೊಡ್ಡ ಚಪ್ಪಾಳೆ. ಇವ ಯಾವ ಸೀಮೆ ಗಂಡು ಕಾಣಮ್ಮೋ. ಜನಜಿ ಇನ್ನೆಷ್ಟು ಹೇಳಿ ಕಮೆಂಟ್ಸು. ಅಣ್ಣ, ನಿಮ್ಮ ಹಾಡುಗಳು ಯಾವುದೇ ಇಲ್ಲಿವರೆಗೂ ಕೇಳ್ಕೊಂಡ್ಬಂದ್ರು ಅಣ್ಣ, ನಾಸ್ಟಾಲಜಿಕ್ ಹೋಗಿದ ತಕ್ಷಣ ಏನೋ ಒಂದು ಸಂತೋಷ ತರುತ್ತಣ್ಣ ಜೀವನದಲ್ಲಿ, ಏನೋ ಒಂದು ಹ್ಯಾಪಿನೆಸ್. ಅದು 25 ವರ್ಷ ಆಗಿದ್ರು ಇವಾಗ ಮತ್ತೆ ನಾವು ಹೆಂಗಾಗೋದ್ವೇನೋ ಅನ್ಸ್ಬಿಡುತ್ತೆ ಹಾಡುಗಳು ಕೇಳಿದ ತಕ್ಷಣ. ಆ್ಯಂಡ್ ಇವ್ರಿಬ್ರು ಒಂದು ಚಿಂದಿ ಮಾಡೋದು, ಆ ಸೀರೆ ಒಂದ್ಸತಿ ಕಾಲಲ್ಲಿ ಇಟ್ಕೊಂಡು ಒಂದು ಪಲ್ಟಿ ಹೊಡಿತಾನೆ, ಒಳ್ಳೆ ಗ್ರಾಫಿಕ್ಸ್ ಮಾಡ್ದಂಗಿತ್ತು ಅದು. ಒಂದ್ಸಲಿ ಮಾಡೋ ದಕ್ಷಿತ್. ಆಕ್ಚುಲಿ ಅದು ಡಬಲ್ ಸ್ಪಿನ್ ಮಾಡ್ತಿದ್ದಾನೆ ಗೊತ್ತಾ? ಇನ್ನೊಂದ್ಸಾರಿ ಮಾಡೋದು. That's amazing. What talent. ಈಗ ನಮ್ ಗಾಜನೂರಿನ ಗಂಡು ನಾವು ಶಿವಣ್ಣನ ಹತ್ರನೇ ಕೇಳೋಣ. ರವಿ, ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಯು ಟುಕ್ ಮೀ ಬ್ಯಾಕ್ ಟು ಈ ಪಿಕ್ಚರ್ ಬಂದು ಒಂದು 32 years ಆಯ್ತು. ಐ ಥಿಂಕ್ ನಾನು ರಿವೈಂಡ್ ಮಾಡ್ಕೊಂಡು ಕುದುರೆ ಮುಖಕ್ಕೆ ಹೊಂಟೋದೆ ಆಕ್ಚುಲಿ. ಹಂಸಲೇಖ ಅವ್ರು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಈ ಲಿರಿಕ್ಸ್ ಬರಿಬೇಕಾದ್ರೆ ರೇಸ್ ವ್ಯೂ ಹೋಟೆಲ್ ಅಂತ ಕಾಣುತ್ತೆ. ಅಪ್ಪಾಜಿ ಅವ್ರು ಬಂದಿದ್ರು. ಬಂದ ತಕ್ಷಣ ಈ ಟ್ಯೂನ್ ನಡೀತಾ ಇತ್ತು. ಅಪ್ಪಾಜಿ ಎಂಟ್ರ್ ಆಗ್ತಿದ್ದ, ಇವ ಯಾವ ಸಿಮಿ ಗಂಡು ಕಣಮ್ಮ, ಇವ ಗಾಜನೂರಿನ ಗಂಡು, ಇದೇ ಫಸ್ಟ್ ಲೈನ್ ಬರ್ತಿತ್ತು. ಗಾಜನೂರ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಆ ಸಾಂಗ್. ಅಪ್ಪಾಜಿಗೆ ಬಹಳ ಖುಷಿ. ವಿತಿನ್ ಒಂದು 2 hours ಸಾಂಗೇ ಬರೆದ್ಬಿಟ್ರು. ಅಷ್ಟು ಟ್ಯಾಲೆಂಟ್ ಹಂಸಲೇಖ ಅವ್ರಿಗೆ. ಸೂಪರ್ ಸಾಂಗ್ ಇದು. ವಾಟ್ ಅ ರೈಟರ್ ನಿಜವಾಗ್ಲೂ.
ಆಮೇಲೆ ಅಗೇನ್ ಮಾಸ್ಟರ್ ಚಿನ್ನಿ ಪ್ರಕಾಶ್ ಮಾಸ್ಟರ್ ಒಂದು ಐ ಥಿಂಕ್ ಅವ್ರ ಸ್ಟೈಲ್, ಅದಾದ್ಮೇಲೆ ಮಿಡಲ್ ಒಂದು ರಿವರ್ ಪೋರ್ಷನ್ ಇತ್ತು, ಅದಂತೂ ಅಮೇಸಿಂಗ್ ಆಗಿತ್ತು. ಜಾರ್ತಾ ಇತ್ತು ಆಕ್ಚುಲಿ, ಅದ್ರಲ್ಲಿ ಮೂವ್ಮೆಂಟ್ ಮಾಡ್ಕೊಂಡು ಅಲ್ಲಿ ಜಾರ್ಕೊಂಡ್ ಬಂದು ಈಜಾಡೋ ತರ ಎಲ್ಲ. ಹೌದು, ನಿಜವಾಗ್ಲೂ ನನ್ ಜ್ಞಾಪಕನೇ ಇಲ್ಲ. ಏನ್ ಮೆಮರಿ ಪವರ್ ಶಿವಣ್ಣನಿಗೆ. ಶಿವಣ್ಣ, ಐ ಟೆಲ್ ಯು, ಹ್ಯಾಟ್ಸ್ ಆಫ್ ಟು ಮೆಮರಿ ಪವರ್. ಇಲ್ಲ ಮಾಸ್ಟರ್, ನೀವು ಅಷ್ಟು ಚೆನ್ನಾಗಿ ಮಾಡಿದ್ರಿ. ಅಂಡ್ ಇವತ್ತು ಅದೇ ನನ್ನ ಗ್ರೀನ್ ಸ್ವೆಟ್ ಶರ್ಟ್ ನೋಡಿದಾಗ ನನಗೆ ಅದೇ ಜ್ಞಾಪಕ ಬಂತು. ಸೇಮ್ ಪ್ಯಾಂಟ್, ಅದೇ ತರ ಕಲರ್ ಪ್ಯಾಂಟ್. ಆಮೇಲೆ ಸುಧಾರಣಿ ಅವರು ರೆಡ್ ಸೀರೆನೆ ಹಾಕಿದ್ರು. ಇಟ್ ವಾಸ್ ಅಮೇಸಿಂಗ್ ಸಾಂಗ್. ಅಂಡ್ ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮಮ್ಮಿ, and thanks to all the technicians, and thank you Prananya and Dakshit. Thank you very much. Love you. Beautiful. It was amazing. ಉಪೇಂದ್ರ ಸರ್ಗೆ, ಶಿವಣ್ಣನಿಗೆ, ಹಂಸಲೇಖ ಸರ್ಗೆ, ಪ್ರೇಮ ಅವ್ರಿಗೆ, ನನ್ನ ಪ್ರಕಾರ ಇಡೀ ಚಿತ್ರತಂಡ ಆ್ಯಂಡ್ ಈ ಸಿನಿಮಾವನ್ನು ಕೊಟ್ಟಂಥ ಪೂರ್ಣಿಮಾ ಎಂಟರ್ಪ್ರೈಸಸ್, ಪಾರ್ವತಮ್ಮ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಆ್ಯಂಡ್ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ದ ಎಂಟೈರ್ ಓಂ ಟೀಮ್. ಆವತ್ತು ಇವತ್ತು ಯಾವತ್ತು ಓಂ ನಂಬರ್ 1. ಆ ಸಿನಿಮಾ ಶಿವಣ್ಣ ಬಿಟ್ರೆ ಬೇರೆ ಯಾರು ಮಾಡೋದಕ್ಕಾಗೋದಿಲ್ಲ. ಶಿವರಾಜೋತ್ಸವದಲ್ಲಿ ಈ ಡೆಡಿಕೇಶನ್ ಶಿವಣ್ಣನ್ಗೆ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗೆ. ಜನ್ಯಾಜಿ, ಮೈ ರೋಮಾಂಚನವಾದಂತಹ ಕ್ಷಣ. ಓಂ ಬಂದು ನನ್ನ ಲೈಫಲ್ಲಿ ಮರೆಯಕ್ಕೆ ಆಗದೆ ಇರೋಂಥ ಒಂದು ಸಿನಿಮಾ. ಅದೇ ಓಂ ಸಿನಿಮಾ ನಾನು ಥಿಯೇಟ್ರಲ್ಲಿ ಒಂದು 25-26 ಸತಿ 26 ಟೈಮ್ಸ್ ನೋಡಿದ್ದೀನಿ ಮೇಡಮ್, ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ. ಆ್ಯಂಡ್ ಇವತ್ತು ಸುಮ್ಮನೆ ಸಡನ್ ಆಗಿ ಫೈರ್ ಬ್ರ್ಯಾಂಡ್ ಹೊಡಿಬೇಕಾರೆ ಐ ಲವ್ ಯು ಅಂತ ಹಾಕ್ತಾ ಇದ್ದಾರೆ. ಪಕ್ಕದಲ್ಲಿ ನೋಡ್ತೀನಿ ಶಿವಣ್ಣ ಪಕ್ಕದಲ್ಲಿ ನಿಂತಿದ್ದಾರೆ. ಇದು ನನಗೆ ದೇವರೇ ಏನಪ್ಪ ನಡೀತಾ ಇದೆ, ಇದು ನಂಬಕ್ಕೆ ಆಗದೆ ಇರೋಂಥ ಒಂದು ಮೂಮೆಂಟ್ ಇವತ್ತು ನನಗೆ. ಆ್ಯಂಡ್ ಉಪೇಂದ್ರ ಸರ್ಗೆ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ನಾದಬ್ರಹ್ಮ ಶ್ರೀ ಹಂಸಲೇಖ ಸರ್ಗೆ, ಈ 3 ಜನ ಮಾಡಿದಂಥ ಮ್ಯಾಜಿಕ್ ಓಮು ಕನ್ನಡ ಸಿನಿಮಾ ಇರೋವರೆಗೂ ಓಂ ಸಿನಿಮಾ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ಇವತ್ತು ಶಿವಣ್ಣಗೆ ಮಚ್ ಜೊತೆ ಕನೆಕ್ಟ್ ಮಾಡೋದಾದ್ರೆ ನನ್ನ ಪ್ರಕಾರ ಇಟ್ ಸ್ಟಾರ್ಟ್ಸ್ ಫ್ರಮ್ ಓಮ್ ಓನ್ಲಿ. ಓಂ ಒಂದಲ್ಲ, ದ ವೇ ಇಟ್ ಇಸ್ ಶಾರ್ಟ್, ದ ವೇ ಇಟ್ ಇಸ್ ಡೈರೆಕ್ಟೆಡ್, ದ ಸಾಂಗ್ಸ್, ಅಪ್ಪಾಜಿ ಅವ್ರ ವಾಯ್ಸು, ಎವ್ರಿಥಿಂಗ್, ಇಟ್ಸ್ ಜಸ್ಟ್ ಡಿವೈನ್. ಇವತ್ತು ಏನೋ ನನ್ನ ಮಗ ಬಹುಶಃ ನೋಡಿದಾಗ ಕೂಡ ವೆನ್ ಐ ಶೋ ಹೇಮ್ ಇದು ನಿಮ್ಮ ಅಜ್ಜ ಮಾಡಿದ ಸಿನಿಮಾ ಅಂತ ಯಾವುದಾದ್ರೂ ತೋರಿಸಿದಾಗ ಐ ನೋ ದ್ಯಾಟ್ ನಾಟ್ ಓನ್ಲಿ ಮೀ, ಈವನ್ ದ ನೆಕ್ಸ್ಟ್ ಜನ್ರೇಷನ್, ಮುಂದಿನ ಜನ್ರೇಷನ್ ಕೂಡ ಓಮನ್ನ ಅಷ್ಟೇ ಇಷ್ಟಪಡುತ್ತೆ. ದಟ್ಸ್ ದ ಕೈಂಡ್ ಆಫ್ ಮೂವಿ ಇಟ್ ಇಸ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.